ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ನೋಡೋದಕ್ಕೆ ಬಹಳ ಸುಂದರವಾಗಿದೆ ಅಲ್ಲ? ಇದು ಬಂದು ಯುರೋಪ್ ಖಂಡದಲ್ಲಿ ಆಸ್ಟ್ರಿಯಾ ಎಂಬುದಾಗಿ ಒಂದು ದೇಶ ಇದೆ ಅಲ್ಲವ? ಆ ದೇಶದ ಒಂದು ಭಾಗ. ಆಲ್ಸ್ ಪರ್ವತಗಳು. ಈ ಪರ್ವತಗಳೆಲ್ಲವೂ ಕೂಡ ಸುತ್ತಲೂ ಬಹಳ ಸುಂದರವಾದಂಥ ಈ ಪರ್ವತ ಪ್ರದೇಶಗಳು. ಮಧ್ಯದಲ್ಲಿ ಅನೇಕ ಸುಂದರ ಮನೆಗಳಿವೆ. ಬೆಟ್ಟಗಳ ಮೇಲೆ ಕೂಡ ಜನರು ಮನೆ ಕಟ್ಟಿಕೊಂಡು ವಾಸವಾಗಿದ್ದಾರೆ. ನೋಡುವುದಕ್ಕೆ ಬಹಳ ರಮ್ಯವಾಗಿ ಸುಂದರವಾಗಿದೆ. ದೇವರ ಸೃಷ್ಟಿಯ ಮಹತ್ವವನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತಾ ಇದೆ. ದೇವರಿಗೆ ಸ್ತೋತ್ರ. ನಿಮಗೂ ಕೂಡ ಅವಕಾಶ ಸಿಕ್ಕಿದರೆ, ದೇವರು ಮಾರ್ಗ ತೆರೆದರೆ ಇಂತಹ ಸ್ಥಳಗಳಿಗೆ ಬಂದು ನೋಡಿ, ಸವಿದು ಇದನ್ನುಂಟು ಮಾಡಿದ ದೇವರನ್ನು ಸ್ತುತಿಸಬೇಕು. ಸರಿನಾ? ಸರಿ, ಇಂದು ದೇವರು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಗೊತ್ತಾ? ಸತ್ಯವೇದದಲ್ಲಿ ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ದೇವರೇ ಯಾರಿಗಾದರೂ ದೊಡ್ಡಸ್ತಿಕೆ ಕೊಡಲು, ಶಕ್ತಿಯನ್ನು ಕೊಡಲು ನಿಮ್ಮಿಂದ ಸಾಧ್ಯ. ದೇವರನ್ನು ನೋಡಿ ಸುಂದರವಾದ ಒಂದು ಪ್ರಾರ್ಥನೆ. ದಾವೀದ ರಾಜನು ಈಗ ಇಸ್ರೇಲ್ ದೇಶದ ರಾಜನಾಗಿ ಇದ್ದಾನೆ. ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ಯಾಕೆ ಹಾಗೆ ಹೇಳುತ್ತಾನೆ ಗೊತ್ತಾ? ಒಂದು ಕಾಲದಲ್ಲಿ ಕುರಿ ಮೇಯಿಸುತ್ತಾ ಇದ್ದನು. ಕುರಿ ಮೇಯಿಸುತ್ತಾ ಇದ್ದದ್ದು ಮಾತ್ರವಲ್ಲ, ಅವನ ಕುಟುಂಬದವರಿಂದ ಇವನು ಚಿಕ್ಕ ಹುಡುಗ, ಯಾವುದಕ್ಕೂ ಲಾಯಕ್ಕಿಲ್ಲ ಎಂಬುದಾಗಿ ತಿರಸ್ಕರಿಸಲ್ಪಟ್ಟಿದ್ದನು. ಒಬ್ಬ ಪ್ರವಾದಿ ಹೇಳುತ್ತಾ ಇದ್ದಾನೆ, ನಾನು ನಿನ್ನ ಮನೆಗೆ ಬರುತ್ತೇನೆ, ನಿನ್ನ ಮಕ್ಕಳನ್ನೆಲ್ಲ ಒಟ್ಟುಗೂಡಿಸು ಎಂದು ಹೇಳಿ ಸಮುವೇಲ ಪ್ರವಾದಿ ಬರುತ್ತಾ ಇದ್ದಾನೆ. ದಾವೀದನನ್ನು ಬಿಟ್ಟು ಬೇರೆ ಎಲ್ಲರನ್ನು ಒಟ್ಟುಗೂಡಿಸಿದ್ದಾರೆ. ಚೆನ್ನಾಗಿ ದೃಢಗಾತ್ರವುಳ್ಳ ಯುದ್ಧವೀರರು, ಅವರನ್ನೆಲ್ಲ ಒಟ್ಟುಗೂಡಿಸಿದ್ದಾರೆ. ಎಲ್ಲರನ್ನೂ ಕೂಡ ನೋಡಿ, ಇಲ್ಲ 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 ಇನ್ನೊಬ್ಬ ಮಗ ಇದ್ದಾನಲ್ಲ ಎಂದು ಕೇಳುವಾಗ, ಅವನು ಚಿಕ್ಕ ಹುಡುಗ, ಅವನು ಯಾವುದಕ್ಕೂ ಲಾಯಕ್ಕಿಲ್ಲ, ಕುರಿ ಮೇಯಿಸೋದಕ್ಕೆ ಲಾಯಕ್ಕು, ಅವನಿಷ್ಟಕ್ಕೆ ಆಡಿಕೊಂಡು ಕುರಿ ಮೇಯಿಸುತ್ತಾ ಇರುತ್ತಾನೆ, ಕಳಿಸಿದ್ದೇವೆ, ಅವನನ್ನು ಕರೆದುಕೊಂಡು ಬನ್ನಿ. ದೇವರು ಅವನನ್ನು ಆರಿಸಿಕೊಂಡು, ಕುಟುಂಬದವರು ಅಲ್ಪವಾಗಿ ಯೋಚನೆ ಮಾಡಿದರು. ಊರಿನವರು ಕೂಡ ಈ ಹುಡುಗ ಹಾಡಿಕೊಂಡು ಕುರಿ ಮೇಯಿಸುತ್ತಾ ಇರುತ್ತಾನೆ, ಅವರ ಮನೆಯಲ್ಲಿ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದವನು ಎಂಬುದಾಗಿಯೇ ಅಂದುಕೊಂಡಿರುತ್ತಾರೆ. ಆದರೆ ದೇವರು ಅವನ ಒಳ್ಳೆಯ ಹೃದಯವನ್ನು ನೋಡಿ ಕರ್ತನನ್ನು ಆಶ್ರಯಿಸಿಕೊಂಡು, ಕರ್ತನು ನನಗೆ ಒಳ್ಳೆ ಕುರುಬನಾಗಿದ್ದಾನೆ, ನಾನು ಕೊರತೆ ಪಡೆನು, ಆತನು ನನಗೆ ಎಲ್ಲವೂ ಎಂಬುದಾಗಿ ಬಾಳಿದ್ದರಿಂದ ಅವನನ್ನು ಆರಿಸಿಕೊಂಡು ದೊಡ್ಡಸ್ತಿಕೆ ಕೊಟ್ಟರು, ಬಲಪಡಿಸಿದರು. ರಾಜನಾಗಿ ಮೇಲೆತ್ತಿ ಅವನನ್ನು ಧೈರ್ಯಪಡಿಸಿ ರಾಕ್ಷಸನನ್ನು ಕೆಡುವಂತೆ ಮಾಡಿದರು. ದಾವೀದನು ಹೋದಂಥ ಯಾವ ಸ್ಥಳದಲ್ಲೂ ಸೋಲನ್ನು ಕಾಣಲಿಲ್ಲ. ಆ ರೀತಿ ಕರ್ತನು ಬಲಪಡಿಸಿ ಜಯವನ್ನು ಕೊಟ್ಟು ನಡೆಸಿದರು. ಅಂದರೆ ಸಾಧಾರಣವಾದ, ಯಾವುದಕ್ಕೂ ಬಾರದ, ಕುಟುಂಬದವರಿಂದ ತಿರಸ್ಕರಿಸಲ್ಪಟ್ಟ, ಕುರಿಮೈಸುತ್ತಾ ಇದ್ದಂಥ ಒಬ್ಬ ಹುಡುಗನಿಗೆ ಆತನು ಬಲಪಡಿಸಿ ದೊಡ್ಡಸ್ತಿಕೆ ಕೊಡಲು ಸಾಧ್ಯ ಅಂದರೆ ನಿಮಗೆ ಮಾಡುವುದಿಲ್ಲವಾ? ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದೀರಾ, ನಿನಗೆ ಬುದ್ಧಿಯೇ ಇಲ್ಲ, ಜ್ಞಾನವೇ ಇಲ್ಲ, ನಿನ್ನಿಂದ ಏನು ಮಾಡೋದಕ್ಕಾಗದೆಂಬುದಾಗಿ ಎಲ್ಲರೂ ಹೇಳುತ್ತಾರಾ? ನಿಮಗೆ ದೊಡ್ಡಸ್ತಿಕೆಯನ್ನು ಕೊಡಲು, ಶಕ್ತಿಯನ್ನು ಕೊಡಲು ದೇವರಿಂದ ಸಾಧ್ಯ. ಆತನನ್ನು ನಂಬಿರಿ. ದಾವೀದನಂತೆ ಕರ್ತನು ನನಗೆ ಕುರುಬನಾಗಿದ್ದಾನೆ, ನಾನು ಕೊರತೆ ಪಡೆನು, ಆತನು ನನ್ನನ್ನು ಗಮನಿಸಿಕೊಳ್ಳುತ್ತಾನೆಂದು ಆತನನ್ನು ಆಶ್ರಯಿಸಿಕೊಳ್ಳಿ. ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ಆತನೇ ಮೂಲನಾಗಿದ್ದಾನೆ. ನಿಮ್ಮ ಕುರಿತಾಗಿ ಹೇಳುತ್ತಾ ಇರುವುದು. ಮಗಳೇ, ನಿನ್ನ ಕುರಿತಾಗಿ ದೇವರು ಹೇಳುತ್ತಿರುವುದು. ಮಗನೇ, ನಿನ್ನ ಕುರಿತಾಗಿ ಹೇಳುತ್ತಾ ಇರುವುದು, ಭಯಪಡಬೇಡ. ಇದುವರೆಗೂ ಸೋಲು, ಇಕ್ಕಟ್ಟು, ಮೋಸ, ವಂಚನೆ ಇದನ್ನೆಲ್ಲ ಸಂಧಿಸಿದ್ದೀಯಲ್ಲ, ನಾನು ನಿನಗೆ ದೊಡ್ಡಸ್ತಿಕೆ ಕೊಟ್ಟು ನಿನ್ನನ್ನು ಶಕ್ತೀಕರಿಸುವೆನೆಂಬುದಾಗಿ ದೇವರು ಹೇಳುತ್ತಾರೆ. ನೀವು ನಂಬುತ್ತೀರಾ? ಹಾಗಾದರೆ ಹೇಳಿರಿ, ದೇವರೇ, ನೀವು ನನಗೆ ಕುರುಬನಾಗಿದ್ದೀರಿ, ನನ್ನನ್ನು ಗಮನಿಸಿಕೊಳ್ಳುತ್ತೀರಿ, ನನಗೆ ದೊಡ್ಡಸ್ತಿಕೆ ಕೊಟ್ಟು ನನ್ನನ್ನು ಶಕ್ತೀಕರಿಸುತ್ತೀರಿ. ಎಲ್ಲ ದೊಡ್ಡಸ್ತಿಕೆಗೂ ನೀನೇ ಮೂಲನು, ನನಗೆ ದೊಡ್ಡಸ್ತಿಕೆ ಕೊಡಲು ನಿಮ್ಮಿಂದ ಸಾಧ್ಯ. ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.